ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಬೇಕಾದಷ್ಟು ಪುರಾವೆಗಳು, ಬೇಕಾದಷ್ಟು ಬೆಳವಣಿಗೆಗಳು ದಿನದಿಂದ ದಿನಕ್ಕೆ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ.ಕೆ. ಶಿವಕುಮಾರ್ ಅವರ ಮಧ್ಯೆ ಕೆಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಪೂರಕವಾದಂತಹ ದಿನದಿಂದ ದಿನಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಸಿಎಂ ಮತ್ತು ಡಿ.ಸಿ.ಎಂ ಒಂದರ್ಥದಲ್ಲಿ ಇಬ್ಬರ ನಡುವೆಯೂ ಕೂಡ ಅಂತರವನ್ನು ಕಾದುಕೊಂಡು ಬಿಟ್ಟಿದ್ದಾರೆ ಅನ್ನುವಂಥ ಒಂದಷ್ಟು ವಿಚಾರಗಳು. ಯಾಕೆ ಅಂತ ಹೇಳಿದ್ರೆ, ನಿಮಗೆಲ್ಲರಿಗೂ ಗೊತ್ತೇ ಇದೆ, ಡಿ.ಕೆ. ಶಿವಕುಮಾರ್ ಅವರು ಶತಾಯಗತಾಯ ಉಳಿದಿರುವಂಥ 2.5 ವರ್ಷದ ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ ಸ್ಥಾನವನ್ನು, ಮುಖ್ಯಮಂತ್ರಿ ಗಾದಿಯನ್ನು ಹಿಡಿಯಲೇಬೇಕು ಅನ್ನುವಂಥ ಹಠವನ್ನು ತೊಟ್ಟು ನಿಂತ ಹಾಗೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಅವರು ಪ್ರತಿ ಬಾರಿಯೂ ಕೂಡ ಹೇಳುವಂಥದ್ದು, ಪ್ರಯತ್ನಕ್ಕೆ ಫಲ ಸಿಗದೇ ಇದ್ದರೂ ಕೂಡ ಪ್ರಾರ್ಥನೆಗೆ ಫಲ ಸಿಗುತ್ತೆ ಅನ್ನುವಂಥ ಮಾತನ್ನು ಬಹಳಷ್ಟು ಬಾರಿ ಒತ್ತೊತ್ತಿ ಹೇಳ್ತಾ ಇರ್ತಾರೆ ಡಿ.ಕೆ. ಶಿ ಅವರು. ಅದೇ ರೀತಿಯಾಗಿ ಅವರೂ ಕೂಡ ಬಿಡುವಿಲ್ಲದ ಹೊತ್ತಿನಲ್ಲೂ ಕೂಡ ಅವರ ದೈವ ಭಕ್ತಿಯನ್ನು, ಅವರ ದೇವರ, ಅವರ ಇಷ್ಟಾನುಸಾರದ ಆಚರಣೆಯನ್ನು ಡಿ.ಕೆ. ಶಿವಕುಮಾರ್ ಅವರು ಬಿಟ್ಟಿಲ್ಲ. ಅವರು ಬಹಳಷ್ಟು ತುಂಬ ಶ್ರದ್ಧಾ ಭಕ್ತಿಯಿಂದ ನಡೆದುಕೊಳ್ಳುವಂಥದ್ದು ನೊಣವಿನಕೆರೆ ಅಜ್ಜಯ್ಯನ ದೇವಸ್ಥಾನಕ್ಕೆ. ಅಜ್ಜಯ್ಯನ ಪರಿಪೂರ್ಣವಾದಂಥ ಆಶೀರ್ವಾದದಿಂದ, ಅದರ ಪೀಠಾಧಿಪತಿಗಳ ಆಶೀರ್ವಾದದಿಂದ ಈ ಬಾರಿ ಮುಖ್ಯಮಂತ್ರಿ ಯೋಗ ಡಿ.ಕೆ. ಶಿವಕುಮಾರ್ ಅವರಿಗೆ ಇದೆ ಅನ್ನುವಂಥ ಮಾತನ್ನು ಏನು ಹೇಳಿದ್ದಾರೆ. ಹೀಗಾಗಿಯೇ ತಮ್ಮ ಬಿಡುವಿಲ್ಲದ ಹೊತ್ತಿನಲ್ಲೂ ಕೂಡ ಆಗಾಗ್ಗೆ ನೊಣವಿನಕೆರೆಗೆ ಡಿ.ಕೆ. ಶಿ ಅವರು ಭೇಟಿಯನ್ನು ಕೊಡ್ತಾ ಇರ್ತಾರೆ. ಬರೀ ನೊಣವಿನಕೆರೆ ಅಜ್ಜಯ್ಯ ಅಷ್ಟೇ ಅಲ್ಲ, ಯಾವ ಯಾವ ದೇವರುಗಳ ಆರಾಧನೆಯಲ್ಲಿ ತೊಡಗಿಕೊಳ್ಳಬೇಕೋ ಅಷ್ಟೂ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಮಾಡ್ತಾನೆ ಇದ್ದಾರೆ. ಹೇಗಾದರೂ ನಾನು ಮುಖ್ಯಮಂತ್ರಿ ಯೋಗವನ್ನು, ಮುಖ್ಯಮಂತ್ರಿ ಗಾದಿಯನ್ನು ಪಡೆಯಲೇಬೇಕು ಅನ್ನುವಂಥ ಕಾರಣಕ್ಕೆ ಪ್ರಯತ್ನ ಫಲಿಸದೇ ಇದ್ದರೂ ಪ್ರಾರ್ಥನೆ ಫಲಿಸುತ್ತೆ. ಪ್ರಯತ್ನ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತೇ ಇದೆ, ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಿ, ಯಾವ ಯಾವ ಪ್ರಣಾಳಿಕೆಗಳನ್ನು, ಯಾವ ಯಾವ ತಂತ್ರಗಾರಿಕೆಯನ್ನು ಮಾಡಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ 135 ಸೀಟ್ಗಳ ಮುಖೇನ ತಂದರು ಅನ್ನುವಂಥದ್ದು. ಆದರೆ ಆಗ ಅಧಿಕಾರ ಹಂಚಿಕೆ ವಿಚಾರದಲ್ಲಾದಂತಹ ಗೊಂದಲದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಡಿ.ಕೆ. ಶಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡುವೆ ಏನು ಮಾತುಕತೆ ಆಗಿದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಏನಾದರೂ ಅಧಿಕಾರ ಹಂಚಿಕೆ ಸಮಾನ ರೀತಿಯಲ್ಲಿ ಆಗಬೇಕು ಅನ್ನುವಂಥ ಮಾತುಕತೆ ಆಗಿದ್ದರೆ ಈ ಸಂದರ್ಭಕ್ಕೆ ಮುಖ್ಯಮಂತ್ರಿಗಳ ಗಾದಿಯನ್ನು ಡಿ.ಕೆ. ಶಿ ಅವರು ಅಲಂಕರಿಸಬೇಕಾಗತ್ತೆ. ಇದನ್ನು ಪ್ರತಿ ಬಾರಿಯೂ ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಕೂಡ ಡಿ.ಕೆ. ಶಿ ಮಾಡಿದ್ರೂ ಎಲ್ಲೋ ಒಂದು ಕಡೆ ಹೈಕಮಾಂಡ್ನ ನಾಯಕರು ಈ ಒಂದು ಸಿ.ಎಂ ಬದಲಾವಣೆ ವಿಚಾರವೋ ಇನ್ನೊಂದೋ ಮತ್ತೊಂದೋ ಇದರ ಬಗ್ಗೆ ತಲೆನೇ ಕೆಡಿಸ್ಕೊಂಡ ಹಾಗೆ ಕಾಣಲಿಲ್ಲ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಸಮಾಧಾನ ಹೆಚ್ಚಾದಂತೆ ಕಾಣಿಸಿ, ಏನು ಇದರಲ್ಲಿ ಅಂದರೆ ದಾವಣಗೆರೆ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ಸ್ ಏನಾಯಿತು, ಇಲ್ಲಿಂದ ಆರಂಭಗೊಂಡಂತೆ ಅವರು ಅವರದ್ದೇ ಆದಂಥ ಒಂದು ತಂತ್ರಗಾರಿಕೆಯಲ್ಲಿ ಮುಖ್ಯಮಂತ್ರಿಗಳ ಆಪ್ತಬಣ ಅಂತ ಏನಿದೆ ಅವರುಗಳನ್ನು ಟಾರ್ಗೆಟ್ ಮಾಡುವಂತಹ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಿದ್ರು ಅನ್ನುವಂಥ ಚರ್ಚೆಗಳು. ಅದಕ್ಕೆ ಪೂರಕವಾದಂತೆ ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆ, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ಇಳಿಸ್ತಾರೆ, ಅಲ್ಪಸಂಖ್ಯಾತ ಘಟಕವನ್ನೇ ಅವರು ತೆಗೆದುಹಾಕ್ತಾರೆ. ಅದಾದ ಮೇಲೆ ಸಿ.ಎಂ ರಾಜಕೀಯ ಕಾರ್ಯದರ್ಶಿ ಅವರನ್ನು ಪದಚ್ಯುತಿಗೊಳಿಸಲಾಗುತ್ತೆ. ಅದಾದ ಮೇಲೆ ಕೇಳಿಬಂದಂಥ ಹೆಸರು ಜಮೀರ್ ಅಹಮದ್. ಬಟ್ ಮೀನ್ ವೈಲ್ ಜಮೀರ್ ಅಹಮದ್ ಅವರ ವಿಚಾರ ಬಂದಾಗ, ಅವರವರೆಗೂ ಬಂದಾಗ ಮುಸ್ಲಿಂ ಸಮುದಾಯದ ಧರ್ಮಗುರುಗಳ ಎಂಟ್ರಿ ಆಗುತ್ತೆ. ಧರ್ಮಗುರುಗಳು ಎಂಟ್ರಿಯಾಗಿ ಬಹಳ ಖಡಕ್ ಆದಂತಹ, ಸ್ಟ್ರಿಕ್ಟ್ ಆದಂಥ ಎಚ್ಚರಿಕೆಯನ್ನು ಕಾಂಗ್ರೆಸ್ ಪಾಳ್ಯಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತಾರೆ. ನೀವೇನಾದರೂ ಈಗಾಗಲೇ ನಮ್ಮ ಸಮುದಾಯದ ಕೆಲವು ನಾಯಕರನ್ನು ಪದಚ್ಯುತಿಗೊಳಿಸಿದ್ದೀರಾ, ಏನಾದರೂ ಜಮೀರ್ ಅವರ ವಿಚಾರಕ್ಕೆ ಬಂದರೆ ನೀವು ಬಹಳ ಗಂಭೀರವಾದಂಥ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾರೆ. ಧರ್ಮಗುರುಗಳ ಎಂಟ್ರಿಯಿಂದ ಎಲ್ಲೋ ಒಂದು ಕಡೆ ಜಮೀರ್ ಅವರು ಸೇಫ್ ಆದರು ಅಂತ ಕೇಳಿ ಬರ್ತಾ ಇರುವಂಥ ವಿಚಾರಗಳು. ಜಮೀರ್ ಅವರು ಸೇಫ್ ಆದರೂ ಕೂಡ ತಮ್ಮದೇ ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿ ಅವರಿದ್ದಾರೆ, ಅಂತರವನ್ನು ಕಾದುಕೊಳ್ತಾ ಇದ್ದಾರೆ. ಬೇರೆ ಏನಾದರೂ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರಾ, ಸಿ.ಎಂ ಒಂದು ಕಡೆ, ಡಿ.ಸಿ.ಎಂ ಒಂದು ಕಡೆ. ಈ ಮಧ್ಯೆ ಇದೆಲ್ಲವನ್ನು ಸರಿಪಡಿಸೋದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಒಂದು ರೀತಿಯಲ್ಲಿ ಆಕಾಂಕ್ಷಿಯಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಪ್ರತ್ಯೇಕವಾಗಿ ಒಂದು ಸರ್ತಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗ್ತಾರೆ, ಮತ್ತೊಂದು ಬಾರಿ ಡಿ.ಕೆ. ಶಿ ಅವರನ್ನು ಭೇಟಿಯಾಗ್ತಾ ಇದ್ದಾರೆ. ಏನಕ್ಕೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಯಾಕೆ ಈ ಥರದ ತರಾತುರಿ ನಿರ್ಧಾರ, ಇನ್ನೂ ಕೂಡ ಫಲಿತಾಂಶ ಬಂದಿಲ್ಲ ಬೈ ಎಲೆಕ್ಷನ್ಸ್ದು, ಏನು ಮಾಡೋಕ್ಕೆ ಹೊರಟಿದ್ದಾರೆ. ಈ ಮಧ್ಯೆ ದಿಲ್ಲಿ ಕಡೆಗೆ ಶಾಸಕರು ಹೋಗ್ತಾರೆ, ಕ್ಯಾಬಿನೆಟ್ ರೀಶಫಲ್ ವಿಚಾರ ಕೇಳಿ ಬರ್ತಾ ಇದೆ. ಒಟ್ಟಾರೆ ಡಿ.ಕೆ. ಶಿ ಅವರ ಒಂದು ತಂತ್ರಗಾರಿಕೆ ಲೆಕ್ಕಾಚಾರ ಯಾರಿಗೂ ಅರ್ಥವಾಗ್ತಾ ಇಲ್ಲ.
ತನಗೆ CM ಗಾದಿ ಬೇಕು ಅನ್ನುವಂಥ ಕಾರಣಕ್ಕೆ ತಮ್ಮದೇ ಆದಂಥ ರಾಜಕೀಯದ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಅವರು ತೊಡಗಿಕೊಂಡಿದ್ದಾರೆ. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.